ಇನ್ನು ಕೆರೆಯಲ್ಲಿ ಸಿಕ್ಕಾಕೊಂಡಿದ್ದಂತ ಕಾಡಾನೆ ಬಚಾವಾಗಿದೆ. ತನ್ನಷ್ಟಕ್ಕೆ ತಾನೇ ಕೆರೆಯಿಂದ ಮೇಲ್ಗಡೆ ಬಂದಿದೆ ಆನೆ. 2 ದಿನಗಳಿಂದ ನರಳಾಡ್ತಾ ಇತ್ತು. ಕೆರೆಯಿಂದ ಹೊರಬಂದು ಕಾಡಿನತ್ತ ಹೋಗಿದೆ ಕಾಡಾನೆ. ಈಗ ದೇವರಪುರ ಗ್ರಾಮದ ಸಮೀಪ ಕೆರೆಯಲ್ಲಿ ನರಳಾಡ್ತಾ ಇದ್ದಂತ ಆನೆ ಇದು. ಕೊಡಗು ಜಿಲ್ಲೆ ಪೊನ್ನಂಪೇಟೆ ತಾಲೂಕಿನ ದೇವರಪುರ ಗ್ರಾಮ ಆಗುತ್ತೆ. 2 ದಿನಗಳಿಂದ ಕೆರೆ ನೀರಲ್ಲೇ ನರಳಾಡ್ತಾ ಇತ್ತು ಕಾಡಾನೆ. ಬಹಳಷ್ಟು ಬಾರಿ ಹೀಗಾದಾಗ ಅದಕ್ಕೆ ಸಹಾಯ ಮಾಡೋದಕ್ಕೆ ಕ್ರೇನ್ಗಳು ಅವುಗಳನ್ನೆಲ್ಲ ತರಿಸಿ ಮೇಲಕ್ಕೆತ್ತೋದೆಲ್ಲ ಆಗ್ತಾ ಇರುತ್ತೆ. ಬಟ್ ಈ ಬಾರಿ ಹೇಗಾಗಿದೆ, ತನ್ನಷ್ಟಕ್ಕೆ ತಾನೇ ಕೆರೆಯಿಂದ ಹೊರಗೆ ಬಂದಿದೆ ಆನೆ. 2 ದಿನ ಇತ್ತು ಕೆಸರು ನೀರಿನಲ್ಲಿ, ಕೆರೆಯಲ್ಲಿ. ಆ ದೃಶ್ಯಗಳನ್ನು ನೀವು ಗಮನಿಸಬಹುದು. ಇದೀಗ ಅದೇ ಆನೆ ತಾನೇ ಮೇಲ್ಗಡೆ ಬಂದಿರೋದು. ನಮ್ಮ ಶಕ್ತಿ ಮೀರಿ ಪ್ರಯತ್ನ ಮಾಡಿರುತ್ತೆ ಒಂದು ಕಡೆಯಿಂದ. ಸಂಪೂರ್ಣ ಅರ್ಧಕ್ಕರ್ಧ ಮುಳುಗೋಗಿರುವಂಥ ಆನೆ ಕಷ್ಟಪಟ್ಟು ಮೇಲಕ್ಕೆ ಬಂದಿದೆ, ಕಾಡಿನತ್ತ ತೆರಳಿದೆ. ದೇವರಪುರ ಗ್ರಾಮದ ಸಮೀಪದ ಕೆರೆ ಇದು. ನೀರು ಕುಡಿಯೋದಕ್ಕೆ, ನೀರಿನಲ್ಲಿ ಆಟ ಆಡೋದಕ್ಕೂ ಅಂತಾನೂ ಬರುತ್ತೆ ಆನೆಗಳು. ಬಟ್ ಅದೇ ಸಂದರ್ಭ ಈ ರೀತಿ ಕೆರೆಯಲ್ಲಿ ಸಿಕ್ಕಾಕೊಂಡಿದೆ. ಆಲ್ಮೋಸ್ಟ್ ಒಂದು ಅರ್ಧ ಮಧ್ಯ ಆಗುತ್ತೆ. ಅಲ್ಲಿಗೆ ಬಂದು 2 ದಿನದಿಂದ ಕೂಡ ನರಳಾಡ್ತಾ ಇತ್ತು. ಅದೇ ಕೆಸರು ನೀರಿನಲ್ಲಿ ಸಿಕ್ಕಾಕೊಂಡಿತ್ತು ಕೆರೆನಲ್ಲಿ. ಇದೀಗ ಪ್ರಯಾಸ ಪಟ್ಟು ನರಿ ದಡಕ್ಕೆ ಬಂದಿದೆ. ಹಾಗೆ ಕಾಡಿಗೆ ಹೊರಟಿರೋದನ್ನ ಗಮನಿಸ್ತಾ ಇದ್ದೀವಿ ನಾವು. ಅದು ಸ್ವತಃ ಆನೆಯದ್ದೇ ಪ್ರಯತ್ನ, ಯಾರೂ ಸಹಾಯ ಮಾಡಿಲ್ಲ ಅಕ್ಕಪಕ್ಕದವರು ಅಥವಾ ಕ್ರೇನನ್ನ ತರಿಸಿಲ್ಲ. ಆನೆನೇ ಪ್ರಯತ್ನ ಪಟ್ಟು ದಡ ಸೇರಿರುವಂತ ದೃಶ್ಯ ಇದು. ಓ, ಇದು ಸ್ನಾನ ಮಾಡಕ್ಕಾಗಿ ಬಂದಿದ್ದಲ್ಲ. ಹಾ, ನಾವು ಕಾಲು ನೋವು, ಕೈ ನೋವುತ್ತೆ. ನೋಡಿ, ಅದು ಎಷ್ಟು 2 ದಿನಗಳವರೆಗೆ ಈ ರೀತಿಯಾಗಿ ನರಳಾಡಿದೆ. ಆಹಾರ ಇಲ್ಲ, ಏನಿಲ್ಲ, ಕುಡಿಯೋದಾದ್ರೆ ಆ ನೀರು ಕುಡಿಬೇಕಷ್ಟೇ. 2 ದಿನಗಳವರೆಗೂ ಕೂಡ ಆನೆಯ ಪರಿಸ್ಥಿತಿ ಹಾಗೇ ಇತ್ತು. ನೀರಿನ ಮಧ್ಯೆ ಅರ್ಧಕ್ಕರ್ಧ ಆನೆ ಮುಳುಗಡೆಯಾಗಿದೆ. ನೀವು ನೋಡಿದ್ರೆ ಆ ದೃಶ್ಯದಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆನೆಯ ಕಣ್ಣು ಮತ್ತೆ ತಲೆ ಬಿಟ್ಟರೆ ಏನೂ ಕಾಣಿಸಲ್ಲ. ಹಾಗೆ ಆ ಬೃಹತ್ ಗಾತ್ರದ ಆನೆನೇ ಮುಳುಗೋಗಿತ್ತು. ಇದೀಗ ತಾನೇ ಕೆರೆ ದಡಕ್ಕೆ ಬಂದಿದೆ. ಅದು 2 ದಿನದ ನಂತರದಲ್ಲಿ. ಈ ಕೆಸರು ನೀರು ಕೆರೆ ನೀರಿನಲ್ಲೇ 2 ದಿನ ಹೀಗೇ ಇದ್ದು ಈಗ ಕೆರೆಯಿಂದ ಮೇಲಕ್ಕೆ ಬಂದು ಕಾಡಿನ ಕಡೆಗೆ ಹೊರಟಿದೆ. ಪ್ರತಿನಿಧಿ ಗೋಪಾಲ್ ಸೋಮಯ್ಯ ಇದಕ್ಕೆ ಸಂಬಂಧಪಟ್ಟಾಗೆ ಮಾಹಿತಿಯನ್ನು ಕೊಡ್ತಾರೆ. ಗೋಪಾಲ್ ಸೋಮಯ್ಯ, ಬಹಳಷ್ಟು ಬಾರಿ ಆನೆ ಕಾರ್ಯಾಚರಣೆ ನಾವು ನೋಡಿದ್ದೀವಿ. ನೀರಲ್ಲಿ ಸಿಕ್ಕಾಕೊಳ್ಳೋದು, ಕೆಸರಲ್ಲಿ ಹುದುಗೋಗಿರುತ್ತೆ, ಅದಕ್ಕೆ ಸಹಾಯ ಬೇಕೇ ಬೇಕಾಗುತ್ತೆ. ಬಟ್ ಈ ಆನೆ ಅದೇನೇ ಕೆರೆಯಿಂದ ಮೇಲ್ ಬಂದಿದೆ ಅಂತ ಈಗ. ಹೌದು ಚೈತ್ರ, ಇದು ಏನಂತಂದ್ರೆ ಬಹಳ ವಿಚಿತ್ರವಾದ ಘಟನೆ. ಈ ಆನೆ ನಿನ್ನೆಲ್ಲ ಮೊನ್ನೆ ರಾತ್ರಿ ಜುಲೈ 6ನೇ ತಾರೀಕು ರಾತ್ರಿ ಆ ಕೆರೆಗೆ ಬಂದಿರುತ್ತೆ. ಇದನ್ನ ನಿನ್ನೆ ಮಧ್ಯಾಹ್ನ ಸ್ಥಳೀಯರು ಗಮನಿಸಿರ್ತಾರೆ. ಅಂದ್ರೆ ಆನೆ ಸಿಕ್ಕಾಕೊಂಡಿದೆ ಅಂತ. ಸೊ ಹಾಗಾಗಿ ಒಂದು ಕೆರೆ. ಗೋಪಾಲ್, ನಿಮ್ ಧ್ವನಿ ಸರಿಯಾಗಿ ಕೇಳಿಸ್ತಾ ಇಲ್ಲ. ನೆಟ್ವರ್ಕ್ ಇರೋ ಕಡೆ ಬಂದು ಮಾತನಾಡ್ಬೋದಾ? ರೈಟ್, ಮತ್ತೆ ಸಂಪರ್ಕ ಮಾಡ್ತೀನಿ. ಸರಿಯಾಗಿ ಮಾತನಾಡೋದು ಕೇಳಿಸ್ತಾ ಇಲ್ಲ. ಅವರು ಹೇಳ್ತಾ ಇದ್ರು ಬಹಳ ಅಪರೂಪ. ಹೌದು, ಈ ರೀತಿಯಾಗಿ ನೀರು ಕುಡಿಯೋದಕ್ಕೆ, ಈಜಾಡೋದಕ್ಕೆ ಅಂತ ಆನೆಗಳು ಬರೋದು ಹೋಗುವುದಿರುತ್ತೆ. ಒಂದೊಂದ್ಸಲ ಆನೆಗಳು ಹೀಗೆ ಮುಳುಗೋಗಿರ್ತವೆ ನದಿಯಲ್ಲಿ ಅಥವಾ ಬಾವಿಗಳಿಗೆ ಬಿದ್ದಿರುತ್ತೆ. 1-2 ದಿನಗಳ ಹಾಗೆ ನರಳಾಡೋದಿದೆ. ಆ ಕ್ರೇನ್ನ ಸಹಾಯದಿಂದೆಲ್ಲ ಎತ್ತುತ್ತಾರೆ. ಬಟ್ ಇದು ಅಪರೂಪದ ಘಟನೆ. 2 ದಿನಗಳು ಇದೇ ರೀತಿಯಾಗಿ ನರಕ ಅನುಭವಿಸಿದೆ ಆನೆ ನೀರಿನಲ್ಲಿ. ಹೇಗಾಗಬೇಡ ಅನ್ಕೊಳ್ಳಿ. ಚಳಿ ಮಳೆ ಏನೇ ಇದ್ರೂ ಇದೇ ನೀರಲ್ಲಿ, ಕೆರೆ ನೀರಲ್ಲಿ 2 ದಿನ ಕಳೆದಿದೆ ಈ ಆನೆ. ಇವತ್ತು ಮೇಲ್ಗಡೆ ಬಂದು ಕಾಡಿಗೆ ಹೋಗಿರೋದು, ಯಾರ ಸಹಾಯನೂ ಇಲ್ಲದೆ.